ನಮಸ್ಕಾರ ಸ್ನೇಹಿತರೆ. ಹೀಗೆ ರಸ್ತೆ ಬದಿಯಲ್ಲಿ ಸಾಗಬೇಕಾದ್ರೆ ನನಗೆ ಒಂದು ಮಾವಿನ ತೋಟ ಕಾಣಿಸ್ತು. ಈ ಮಾವಿನ ತೋಟದ ಬಗ್ಗೆ ನಿಮಗೊಂದು ವಿಚಾರ ಏನಾದರೂ ತಿಳಿಸೋಣ ಅನಿಸ್ತು. ಹಾಗಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಈ ಮಾವು ನಮ್ಮ ಒಂದು ಭಾರತದ ಪ್ರಮುಖ ಬೆಳೆಗಳಲ್ಲಿ ಕೂಡ ಒಂದಾಗಿದೆ. ಈ ಮಾವನ್ನು ಹಣ್ಣುಗಳ ರಾಜ ಅಂತ ಕೂಡ ಕರೀತಾರೆ. ಸ್ನೇಹಿತರೆ, ಈ ಒಂದು ಮಾವು ಯಾವಾಗ ಬಿಡುತ್ತಪ್ಪ ಅಂತಂದರೆ ಜನವರಿ ಫೆಬ್ರವರಿ ತಿಂಗಳಿನಲ್ಲಿ ಇದು ಹೂ ಬಿಡಲು ಪ್ರಾರಂಭಿಸ್ತದೆ. ಮಾರ್ಚು ಮತ್ತು ಏಪ್ರಿಲ್ ಜೂನ್ ವೇಳೆಯಲ್ಲಿ ಈ ಹಣ್ಣುಗಳು ಕೆಲವೊಂದು ಜಾತಿಯ ಮಾವಿಗೆ ಸಂಬಂಧಪಟ್ಟಂತೆ ಹಣ್ಣುಗಳು ಅಂದರೆ ಆ ಸೀಸನಲ್ಲಿ ಸಿಗ್ತವೆ. ಈ ಒಂದು ಗಿಡಕ್ಕೆ ಭಾಳಷ್ಟು ಔಷಧಿ ಈ ಥರದನ್ನೆಲ್ಲ ಸಿಂಪಡಣೆ ಮಾಡಬೇಕಾಗುತ್ತೆ. ಯಾಕೆಂತಂದರೆ ಭಾಳ ರೀತಿಯ ಕೀಟಗಳು ಈ ಗಿಡವನ್ನು ಬಾಧಿಸ್ತವೆ ಹೂ ಬಿಡುವಂಥ ಸಂದರ್ಭದಲ್ಲಿ. ನೋಡಿ, ಬಿಳಿ ಹೂವುಗಳು ಈಗ ಆಲ್ರೆಡಿ ಇದು ಸಣ್ಣ ಸಣ್ಣ ಪೀಚಾಗುವಂಥ ಸಮಯದಲ್ಲಿ ನಾನು ಬಂದಿದ್ದೀನಿ. ಫೆಬ್ರವರಿ ತಿಂಗಳು ನೋಡಿ ಹೇಗಿದೆ, ಆಲ್ರೆಡಿ ಸಣ್ಣ ಕಾಯಿಗಳು ಬಿಡ್ತಾಯಿದೆ. ಈ ಒಂದು ಕಾಯಿ ನಂಗೆ ನೋಡಿದ್ರೆ ಇದು ಮೇ ಬಿ ರಸ್ಪೂರಿ ಅನ್ನೋ ಒಂದು ವೆರೈಟಿ ಅಂತ ಅನಿಸುತ್ತೆ. ಅಂದರೆ ಈ ಮಾವಿನ ಬೆಳೆಗಳಲ್ಲಿ ಸುಮಾರಿದೆ. ಸೇಂದೂರ, ರಸ್ಪೂರಿ, ಬಾದಾಮಿ, ಮಲಗೋಬಾ, ಹಾಗೆ ಭಾಳಷ್ಟು ಜುಬ್ರುದ್ ಮಾವಿನ ಹಣ್ಣು ಅಂತ ಬರುತ್ತೆ. ಸುಮಾರು ಜಾತಿಗಳು ನಾವು ಈ ಒಂದು ಮಾವಿನ ಹಣ್ಣಿನಲ್ಲಿ ಕಾಣ್ಬೋದು. ಇತ್ತೀಚೆಗೆ ಈ ತೋಟಗಾರಿಕೆ ಇಲಾಖೆಯವರು ಭಾಳಷ್ಟು ಇದರ ಬಗ್ಗೆ ರಿಸರ್ಚ್ ಮಾಡಿ ಬೇರೆ ಬೇರೆ ರೀತಿಯ ವೆರೈಟಿ ಮಾವಿನ ಹಣ್ಣುಗಳನ್ನು ಕೂಡ ತಳಿಗಳನ್ನ ಉತ್ಪತ್ತಿ ಮಾಡಿದ್ದಾರೆ. ಅಂಥ ಒಂದು ಮಾವಿನ ಬೆಳೆ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಅನಿಸ್ತು. ಹಾಗಾಗಿ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಈ ಒಂದು ಬೇಸಿಗೆ ಮುಗಿದ್ಮೇಲೆ ಈ ಒಂದು ತೋಟದಲ್ಲಿರುವಂತಹ ಸೌಂದರ್ಯ, ಹೂವಿನ ಸೌಂದರ್ಯ ಮತ್ತೆ ಸವಿಲಿಕ್ಕೆ ಸಿಗಲ್ಲ. ಈ ಕಾಯಿಗಳು ಬಿಡ್ತಾ ಆ ಹುಳಿಕಾಯಿ ತಿನ್ನೋದಿದೆಯಲ್ಲ, ನಾವು ಚಿಕ್ಕ ಹುಡುಗರಿದ್ದಾಗ ಈ ಮಾವಿನ ಹಣ್ಣಿಗೆ ಉಪ್ಪು ಖಾರ ಹಚ್ಚಿ ತಿನ್ನೋದಿದೆಯಲ್ಲ, ಹುಳಿ ತುಂಬ ಚೆನ್ನಾಗಿ ಇರುತ್ತೆ ಆ ಫೀಲು. ಈ ಜೂನ್ ವೇಳೆಗೆ ಹಣ್ಣುಗಳು ಬರ್ತವೆ. ಆ ಸಂದರ್ಭದಲ್ಲಿ ಅದನ್ನು ಎಷ್ಟು ತಿನ್ನಲಿಕ್ಕೆ ಸಾಧ್ಯ, ನಾವು ಹಳ್ಳಿ ಒಳಗೆ ಇದ್ದಾಗ ಅಷ್ಟು ತಿನ್ನಿವು. ಅಂಥ ಒಂದು ಮೆಮೊರೀಸ್ ಈ ಒಂದು ಮಾವಿನ ಬೆಳೆಯಲ್ಲಿ ನನಗೂ ಕೂಡ ಇದೆ ಅಂತ ಹೇಳ್ತಾ, ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಒಂದು ವಿಡಿಯೋವನ್ನು ಮತ್ತಷ್ಟು ಹೊಸ ವಿಡಿಯೋ ಮಾಡಲಿಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋವನ್ನು ವೀಕ್ಷಿಸೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.